ಲೇ ಏನೇ ಏನು ನನ್ನ ಮಾನ ಮುರ್ವದಿ ಎಲ್ಲನೂ ಹಾ 3 ಕಾಸು ಖರ್ಚಾಗ್ತಾ ಇಲ್ಲ ನನ್ನ ಮಾನ ಮುರ್ವದಿಯಾ ನಿನ್ನ ಬಿಟ್ಬಿಡ್ತೀನಿ ಅಂತ ಅನ್ಕೊಂಬಿಟ್ಟ ಮೊಳ್ಳಿ ಮಿಟ್ಟುಗ್ಲಾಡಿ ನೀನು ಏನಂತ ಅನ್ಕೊಂಬಿಟ್ಟಿದ್ಯಾ ನೀನು ಹಾ ಅಲ್ಲಿ ಬಂದು ಆ ಹುಡ್ಗಿ ಮುಂದೆ ನೀನಿಯ ನನ್ನ ಮಾನ ಮುರ್ವದಿ ಎಲ್ಲ ಹರಾಜ್ ಹಾಕ್ಬಿಟ್ಟಿದ್ಯಲ್ವ ನೀನು ಏನು ಉಳಿಸಿದೀಗೆ ನನ್ನ ಮಾನ ಮರ್ಯಾದಿನ ಗಂಡನ ಮಾನ ಮರ್ಯಾದಿ ಕಾಪಾಡಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಪಿರಾಣ ಬೇಕಾದ್ರೂ ಕೊಡ್ತಾರೆ ಆದ್ರೆ ನೀನು ಗಂಡನ ಮಾನ ಮರ್ಯಾದಿ ನೀನಿಯ ಹರಾಜ್ ಆಗ್ತಿದ್ಯೇನೆ ಪಿತ್ರಿ ಹಾ ನೋಡು ಇವತ್ತಿಂದ ನೀನು ನನ್ನ ಹೆಂಡತಿ ಅಲ್ಲ, ನಾನು ನಿನ್ನ ಗಂಡ ಅಲ್ಲ. ಪಿಕ್ಸು ಅಂದ್ರೆ ಪಿಕ್ಸು ಸರಿನಾ? ನೋಡು ನಿನ್ಗೆ ಅಂತ ಹೇಳ್ಬಿಟ್ಟು ತಗೈಲಿ ಡೈವರ್ಸ್ ಪೇಪರ್ ತಗೊಬಿಟ್ಟು ಬಂದಿವ್ನಿ, ಲಾಯರ್ ತಾಗ ಮಾತಾಡ್ಕೊಂಡು ತಂದ್ಬಿಟ್ಟಿವ್ನಿ. ನೀನು ಹೊಡೆದಿ ದಿನ ನಿನಗೆ ಫಿಕ್ಸ್ ಆಗೋಗ್ಬಿಟ್ಟೆ, ನೀನು ಡೈವರ್ಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಿಂಗೆ ಗೊತ್ತಲ್ಲ, ಡೈವರ್ಸ್ ಕೊಡೆ ನಂಗೆ ಡೈವರ್ಸಾ? ನಾನ್ ಕೊಡಕಿಲ್ಲ. ನಾನೇ ಕೊಡ್ಲಿ ಡೈವರ್ಸ? ನಾನ್ ಕೊಡಕಿಲ್ಲ ಡೈವರ್ಸ. ನನ್ನ ಜೀವನ ಮತ್ತೆ ಯಾಕೆ ಹಾಳು ಮಾಡ್ಬೇಕಿತ್ತು? ಅವಳನ್ನ ಲವ್ ಮಾಡಿದೀಗ ಅಂತ ಹೇಳಿದ್ಮೇಲೆ ನನ್ನ ಜೀವನ ಯಾಕೆ ಹಾಳು ಮಾಡಿದೆ ನೀನು? ಅವಳನ್ನೇ ಕಟ್ಕೋಬೇಕಿತ್ತು. ನನ್ನ ಜೀವನ ಅಂದ್ರೆ ನಾಡಾಡ ಸಾಮಾನು ಮಾಡ್ಕೊಂಬಿಟ್ಟ ನೀನು. ಇನ್ನು ಕಲಿಸ್ತೀನಿ ಬಿಡಿ, ನಿಮಗೂ ನನಗೂ ಗೊತ್ತು ಹೆಂಗೆ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಸರಿಯಾಗಿ ಕಲಿಸ್ತೀನಿ. ನನ್ನ ಜೀವನ ಅಂದ್ರೆ ನಿಮ್ಗೆ ಆಟಾಡ ಸಾಮಾನು ಮಾಡ್ಕೊಂಬಿಟ್ಟಿದ್ದೀರಾ ನೀವು. ಅವತ್ತೇ ಹಂಗೆ ಅನ್ನೋರು ಇಲ್ಲ, ನಾನು ಯಾವಳನ್ನ ಲವ್ ಮಾಡ್ತಾ ಇದ್ದೀನಿ, ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬೇಕಿತ್ತು. ಏಯ್ ಶಾನೆ ಮಾತಾಡಕ್ ಬರ್ಬೇಡ. ಅವತ್ತು ನಮ್ಮ ಅಪ್ಪ ಅಮ್ಮನ ಮಾನ ಮರುವಾದಿ ಪ್ರಶ್ನೆ ಅಂತ ಹೇಳ್ಬಿಟ್ಟು ನಾನೇ ನೀನು ಇದು ಮಾಡಿದೆ. ಆದ್ರೆ ಇವತ್ತು ಮಾನ ಮರುವಾದಿಗೂ ಎದುರ್ಕಣ ಅಂತ ಮಗ ಅಲ್ಲ ನಾನು. ಮಾನ ಮರ್ಯಾದೆ ಏನಿದ್ರು ಊರಿಂದ ಆಚೆಗೆ ಅವೆಲ್ಲ ತಲೆ ಕೆಡ್ಸ್ಕೊತಿಲ್ಲ ನಾನು. ಮಾನ ಮರುವಾದಿ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬಿಟ್ಬಿಟ್ಟಿನಿ ಇವಾಗ. ಮೊದಲಾದ್ರೆ ಇಷ್ಟೊಂದು ಧೈರ್ಯ ಇರಲಿಲ್ಲ ನನಗೆ, ಇವಾಗ ಸ್ಯಾನೆ ಧೈರ್ಯ ಬಂದ್ಬಿಟ್ಟೈತೆ. ಯಾರು ಹೇಳ್ಕತಿಯೇ, ಯಾರು ಹೇಳ್ಕೊಂಡಿಯೇ ಹೋಗ್ಬಿಟ್ಟು ನಮ್ಮ ಅಪ್ಪ ಅಮ್ಮಂಗೆ ಹೇಳ್ಕತಿಯ? ಹೇಳಕ ಹೋಗು, ನಾನು ಯಾರಿಗೂ ಎದುರ್ಕೊಳಕ್ಕಿಲ್ಲ. ಎದುರ್ಕೊಳ ವಂಶದಾಗ ನಾನು ಹುಟ್ಟಿಲ್ಲ. ಹೋಗಿಲ್ಲೇ ಅದೇನು ಹೇಳ್ತೀಯೋ ಹೇಳ್ಕ ಹೋಗಿಲ್ಲೇ. ನಾನು ಕಷ್ಟಪಟ್ಬಿಟ್ಟು ನಮ್ಮನೆಗೂ ಕಷ್ಟಪಟ್ಟು ಜೀವನ ಮಾಡ್ಕೊಂಡು ನಮ್ಮಮ್ಮ ಹೊಟ್ಟೆಗಿಟ್ಟಿಗೆ ಇಲ್ದಿದ್ದಂಗೆ ನಮ್ಮಮ್ಮ ನಮ್ಮನ್ನೆಲ್ಲ ಬೆಳೆಸಿ ಮಾಡಿ ಎಲ್ಲ ಮಾಡಿ ನಾನು ನೀನು ಮದುವೆ ಮಾಡ್ಕೊಳ್ಳಿಲ್ಲ ಅಂದರೆ ನಾನು ಇನ್ನೊಬ್ರು ಯಾರೋ ಮದುವೆ ಮಾಡ್ಕೊಂಡು ಹೋಗಿರೋರು. ನಾನು ಚಂದಕ್ಕೇನೇ ಇರ್ತಿದ್ದೆ, ನೆಮ್ಮದಿಯಾಗೇನೇ ಇರ್ತಿದ್ದೆ. ಆದರೆ ನೀನು ನನ್ನ ಮದುವೆ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟಿಲ್ಲಿ ನನಗೆ ಹಿಂಗೆಲ್ಲ ಟಾರ್ಚರ್ ಇಕ್ತಿದ್ದೀಗ ಅಂತ ಹೇಳಿದ್ರೆ ನೀನು, ನಾನು ಅದು ಹೆಂಗೆ ನಿನಗೆ ಡೈವರ್ಸ್ ಕೊಟ್ಬಿಡ್ಲಿ ಹೇಳು? ನೋಡು, ತಲೆ ಮೇಲೆ ತಲೆ ಬಿದ್ರು ನಾನು ನಿಂಗೆ ಡೈವರ್ಸ್ ಕೊಡೋಕ್ಕಿಲ್ಲ. ಏಯ್ ಮನ್ಯಾಳಿ, ಏನ್ ಅನ್ಕೊಂಡ್ಬಿಟ್ಟಿದೀಗ ನಿನ್ನ? ನಾನು ನೀನು ಹೇಳ್ದಂಗೆಲ್ಲ ಕೇಳ್ಕೊಂಡು ಬಿದ್ಬಿಟ್ಟಿರ್ತೀನಿ. ನೀನು ಹೇಳಿದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಅಯ್ಯೋ ನನ್ನ ಹೆಂಡತಿ ಕೊಡಕ್ಕಿಲ್ವಲ್ಲ ಅಂತ ಎದ್ರಕತ್ತೀನಿ ಅಂತ ಅನ್ಕೊಂಬಿಟ್ಟಿದೀಗ. ನಿನ್ನ ಮಕ್ಕಿಷ್ಟು ಬೆಂಕಿ ಹಾಕ ಏನು ಅನ್ಕೊಂಬಿಟ್ಟಿದೀಗ ನಿನ್ನ? ಡೈವರ್ಸು ಅಂದ್ರೆ ಡೈವರ್ಸು ಕೊಡ್ಲೇಬೇಕು ನಂಗೆ, ಡೈವರ್ಸ್ ಅಷ್ಟೇ ನೀನಿಯಾ. ಅಯ್ಯಪ್ಪ ರೀ, ಅವಳಿಗೋಸ್ಕರ ನನ್ನೇ ಹೊಡಿತಾ ಇದ್ದೀರಾ? ಲೇ ಅದೆಲ್ಲ ನಿನಗೆ ಬೇಕಾಗಿಲ್ಲ. ನೀನು ಸರಿ ಇಲ್ಲ, ನನಗೆ ಬೇಕಾಗಿಲ್ಲ. ನನಗೆ ಡೈವರ್ಸ್ ಮಾತ್ರ ನೀನಿಯ ಬೇಕಷ್ಟೇ ನೀನಿಯ. ಈ ಪೇಪರ್ ಇಲ್ಲೇ ಬಿಸಾಕ್ ಹೋಗಿರ್ತೀನಿ. ಡೈವರ್ಸ್ ಪೇಪರ್ಗೆ ಏನಾರ ಸೈನ್ ಹಾಕ್ಲಿಲ್ವೋ, ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಬಿತ್ರಿ. ಈ ಸಿಐ ಹೇಳ್ಕೊಂಡು ಏನಾರ ಊರು ತುಂಬ ಹೇಳ್ಕೊಂಡ್ಬಿಟ್ಟು ಬರಬೇಕು, ಸಿಗುತ್ತು ವಾರಣ ಕಟ್ಸ್ಬಿಡ್ತೀನಿ. ನಿನ್ನ ಮೇಲೆ ಎತ್ತಾಕ್ಬಿಡ್ತೀನಿ ಅಷ್ಟೇ. ನೀನೇ ಸರಿ ಇಲ್ಲ, ಕಿತ್ತೋದವಳು ಬೇವರ್ಸಿ ಅಂತ ಹೇಳ್ಬಿಟ್ಟು ನೋಡೆ ಸುಮ್ಕೇನಿಯಾ. ನನಗೆ ಡೈವರ್ಸ್ ಕೊಡೋದು ಕಲ್ತ್ಕ. ನನ್ನ ಮಾನ ಮುರ್ವಾದಿ ಎಲ್ಲ ಹರಾಜಾಕಿರೋ ಬಿತ್ರಿ ನೀನು. ನಿನಗೋಸ್ಕರ ನಾನು ಇದು ಮಾಡ್ತೀನಿ ಅಂತ ಅನ್ಕೊಂಬಿಟ್ಟ, ಸುಮ್ಮನಿರ್ತೀನಿ ಅಂತ ಅನ್ಕೊಂಬಿಟ್ಟ. ನೀನು ಈ ಥರ ಕಣ್ಣೀರು ಹಾಕೊಂಡು ಅಯ್ಯೋ 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 ಅಂತ ಹೇಳ್ಬಿಟ್ಟು ಹೊತ್ತಿದ ತಕ್ಷಣ ನಾನು ಕರ್ಗೋಗ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಅನ್ಕೊಂಬಿಟ್ಟ ಹೇಳು. ರೀ, ಒಂದು ಹೆಣ್ಣಿನ ಶಾಪ ಒಳ್ಳೇದಲ್ಲ. ಒಂದು ಹೆಣ್ಣು ನಿಮ್ಗೆ ಶಾಪ ಹಾಕಿದ್ರೆ ನೀವು ಉದ್ಧಾರ ಆಗಕ್ಕಿಲ್ಲ, ಹಾಳಾಗೋಯ್ತೀರಾ. ನನ್ನ ಮಾತು ಕೇಳಿ, ದಯವಿಟ್ಟು ನನ್ನ ಹಿಂಗೆಲ್ಲ ಒಡೆಯೋದು ಬಡಿಯೋದು ಮಾಡಬೇಡಿ. ನನ್ನ ಬಿಟ್ಬಿಡಿ. ನೀವೇನು ಅನ್ಕೊಂಡಿದ್ದೀರಾ? ನನ್ನ ಬಿಟ್ಬಿಡಿ ನನ್ನ. ಲೇ 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 ಸಾಕು ನೀನು ನಾಟಕ. ಈಗ ಒಂದು ಬಿಟ್ಟಿದ್ದೀನಿ, ಸಂಜೆ ಹೋಗ್ಬಿಟ್ಟು ಹಂಗೆ ಬರ್ತೀನಿ. ಬರೋ ಅಷ್ಟೊತ್ತಿಗೆ ಏನಾರ ಸೈನ್ ಹಾಕ್ಲಿಲ್ಲ ಅಂತ ಅನ್ನು ಐತೆ ನಿಂಗೆ ಮಾರಿ ಹಬ್ಬ. ಸರಿಯಾಗಿ ಮಾಡ್ತೀನಿ, ನೋಡ್ತಾ ಇರು. ಬಂದೆ, ಸೈನ್ ಹಾಕಿರ್ಬೇಕು ಬರೋ ಅಷ್ಟೊತ್ತಿಗೆ. ನಂದು ನಿಂದು ಡೈವರ್ಸ್ಗೆ ಇವತ್ತು ಮುಗಿದೋಯ್ತದೆ ಡೈವರ್ಸು, ಸರಿನಾ? ಅಯ್ಯೋ, ಪದ್ದು ನೋಡಿದ್ರೆ ಡೈವರ್ಸು ಕೊಡಬೇಡ, ಆಟಾಡ್ಸು ಅಂತ ಹೇಳ್ತಾಳೆ. ಈ ನನ್ನ ಮಗ ನೋಡಿದ್ರೆ ಡೈವರ್ಸ್ ಕೊಡು ಅಂತ ಹೇಳ್ಬಿಟ್ಟು ನಾನು ಹಿಡ್ಕೊಂಡು ಕುಂತವನೇ ಡೈವರ್ಸ್ಗೆ ಅಂತಾನೆ. ಈಗ ಏನಪ್ಪ ಮಾಡಲಿ ನಾನು? ಡೈವರ್ಸ್ ಕೊಡ್ಲಾ, ಡೈವರ್ಸ್ ಕೊಡೋದು ಬ್ಯಾಡವಾ? ಒಂದು ಅರ್ಥ ಆಯ್ತಿಲ್ವಲ್ಲ. ಡೈವರ್ಸ್ ಕೊಟ್ರೆ ಏನು ಮಾಡೋದು? ಅಯ್ಯೋ ಪದ್ದು, ಅವಳೇನೋ ಹೆಂಗೋ ಸಹಿಸ್ಕೊತಾಳೆ. ನನಗಿವಾಗ ಭಯ ಆಯ್ತೈತೆ. ಬರೋ ಅಷ್ಟೊತ್ತಿಗೆ ಡೈವರ್ಸ್ ಪೇಪರ್ಗೆ ಸೈನ್ ಹಾಕ್ಲಿಲ್ಲ ಅಂತಂದರೆ ಏನು ಮಾಡೋದು? ಡೈವರ್ಸ್ ಪೇಪರ್ಗೆ ಸೈನ್ ಹಾಕೊಟ್ಬಿಟ್ಟು ಹಾಳಾಗೋಗ್ಲಿ ಅಂತ ಹೊಂಟೋಗ್ಬಿಡ್ಲಾ? ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ವಲ್ಲ. ಏನು ಮಾಡಲಿ? ಒಂದ್ಸಲ ಪೊದ್ದುನ ಕೇಳ್ತೀನಿ ಇರು. ಪೊದ್ದು, ನೀನೇನ ನೋಡಿದ್ರೆ ಡೈವರ್ಸ್ ಕೊಡಬೇಡ ಅಂತ ಹೇಳ್ತೀಯ. ಆದರೆ ಇವ್ರು ನೋಡಿದ್ರೆ ಡೈವರ್ಸ್ ಕೊಟ್ಬಿಡು ಅಂತ ಇದು ಮಾಡ್ತಾವ್ರೆ. ನನಗೆ ಏನು ಮಾಡಬೇಕು ಅಂತ ಅರ್ಥ ಆಯ್ತಿಲ್ಲ. ಕೆನ್ನೆಗೆ ನೋಡು, ಬರಂಗೆ ಕೊಟ್ಟರು, ಒಂದು ಸರಿಯಾಗಿ ಪಟ್ಟಾರ ಅಂತ ಕೊಟ್ಬಿಟ್ಟು ಬರೋ ಅಷ್ಟೊತ್ತಿಗೆ ಡೈವರ್ಸಾಗಿ ಕೊಟ್ಟಿದ್ರೆ ಸರಿ ಇಲ್ಲ ಅಂತಂದರೆ ನಿನಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ಯಾನೆ ಟಾರ್ಚರ್ ಕೊಡ್ತಾವ್ರೆ. ನಂಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ. ನೀನೇ ಏನಾರ ಒಂದು ಐಡಿಯಾ ಕೊಡು. ನೀನು ನೋಡ್ರೆ ಡೈವರ್ಸ್ ಕೊಡಬೇಡ ಅಂತ ಹೇಳ್ತೀಯ. ನೋಡು, ನಿನ್ನಷ್ಟು ಧೈರ್ಯ ನನಗಿಲ್ಲ. ಲೇ ಹೋಗತ್ತಡಿ, ನಿನ್ನ ಜಾಗದಾಗ ನಾನು ಇದ್ರೆ ಏನು ಮಾಡ್ತಿದ್ದೆ ಗೊತ್ತಾ? ಒಂದು ಕೆನ್ನೆಗೆ ಬಿಟ್ನಲ್ಲ, ತಿರ್ಗು ಇನ್ನೊಂದು ಕೆನ್ನೆ ಪಟಾರ್ ಅಂತ ಬಿಟ್ಬಿಟ್ಟು ಕೊಡಲ್ಲ ಹೋಗಲ್ಲೇ ಮುಚ್ಕೊಂಡು ಅಂತ ನಾನು ಕೆನ್ನೆಗೆ ಸರಿಯಾಗಿ ಬಾರಿಸ್ತಿದ್ದೆ. ನಿನ್ನಂಗೆ ಹತ್ಕೊಂಡು ಹಿಂಗೆ ಬಂದ್ಬಿಟ್ಟು ಸ್ಯಾಪ್ ಮಾಕ ಮಾಡ್ಕೊಂಡು ನಿಂತ್ಕೊತಾ ಇರಲಿಲ್ಲ. ಲೇ, ನಮ್ಮ ಜೀವನ ಕಂಡ್ಲೆ ಇದು.
ನೀವೆಲ್ಲ ಯಾವಾಗ ಅರ್ಥ ಮಾಡ್ಕೋತಿರೋ ಕಣಪ್ಪ. ಹೌದು ಕೊಡಲ್ಲ, ಅವ್ರು ನಮ್ಮನ್ನ ಹೆಂಗ ಅಯ್ಯೋ ಅನ್ನಿಸ್ತಾರೋ ನಾವು ಹಂಗೆ ಅಯ್ಯೋ ಅನ್ನಿಸ್ಬೇಕು. ಅವನ ಜೀವಮಾನದಾಗ ಅವ್ನು ಇನ್ನೊಂದು ಮದುವೆನೂ ಮಾಡ್ಕೋಬಾರ್ದು. ನಾವು ಅವನಿಗೆ ಬೆಲೆ ಕೊಡಬಾರ್ದು. ನನ್ನ ಮಗುನ ಅಂತರ್ ಪಿಸಾಚಿ ಮಾಡಬೇಕು. ಪ್ರತಿಯೊಂದು ಹೆಣ್ಮಕ್ಳು ಪಾಲಿಸ್ಲೇಬೇಕು. ಈ ಡೈವರ್ಸ್ ತಗೊಂಡೋದ್ರೆ ಇನ್ನೊಂದು ಮದುವೆ ಮಾಡ್ಕೊಂಡು ನೆಮ್ಮದಿಗಿರ್ತಾನೆ. ನೀನು ಡೈವರ್ಸ್ ಕೊಡಬೇಡ. ಡೈವರ್ಸ್ ನೀನು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಏನಾಯ್ತದೆ? ನನ್ನ ಮಗಂಗೆ ಮದುವೆ ಮಾಡ್ಕೊಳಕ್ಕಾಗಲ್ಲ. ನೀನು ಅಷ್ಟೇ ಮನೆನಾಗ ಬೆಲೆ ಕೊಡಬೇಡ. ಕಾಲ್ ಮೇಲೆ ಕಾಲ ಹಾಕೊಂಡು ಕುತ್ಕ, ಏನ್ ಮಾಡ್ತಾನೆ ನೋಡೇ ಬಿಡೋಣ. ಯಾಕೆ ತಲೆ ಕೆಡಿಸ್ಕೊಂತೀಯ? ನೋಡು, ಆಸ್ತಿ ಪಾಸ್ತಿ ಎಲ್ಲ ಐತೆ, ಸಿಗ್ತದೆ ನಿನ್ಗೆ ಇವತ್ತಲ್ಲ ನಾಳೆ ನೆಮ್ಮದಿಯಾಗಿರ್ಬೋದು. ರಾಧಕ್ಕ, ನಾನು ಹೇಳೋದನ್ನ ಕೇಳಿಸ್ಕ. ನೋಡು, ಒಂದು ಬುಟ್ನ ತಿರ್ರಿಕೊಂಡೊಂದು ಬಿಡು. ಜನ ಅದೇನೋ ಅಂತಾರಲ್ಲ, ಬಗ್ಗುದ್ರೆ ಜುಟ್ಟು ಹಿಡಿತಾರೆ, ನಿಂತ್ಕೊಂಡ್ರೆ ಕಾಲು ಹಿಡಿತಾರೆ ಅನ್ನಂಗೆ. ನೋಡು, ನಿನ್ನ ಧೈರ್ಯ ನಿಂತಾಗಿರ್ಬೇಕು. ನಾನಿದ್ರಾಗ ಏನು ಎಲ್ಪ್ ನಿನಗೆ ಮಾಡೋಕ್ಕಾಗಕ್ಕಿಲ್ಲ. ನೋಡು, ಉಪದೇಶ ಮಾಡ್ಬೋದು ಅಷ್ಟೇ ಏನಿಯ. ನಾನು ಗಂಡ ಇದ್ರೆ ಫುಟ್ಬಾಲ್ ಒದ್ದಂಗೆ ಒದ್ಬಿಡ್ತಿದ್ದೆ. ನಿನ್ನ ಗಂಡ ಅಲ್ವಾ, ಅದಕ್ಕೆ ಹಿಂಗೆ ಮಾಡ್ತಾ ಇದೀನಿ. ಯೋಚನೆ ಮಾಡು. ಹಾಪದ್ದು ನೀನು ಹೇಳ್ದಾಗ ಫುಲ್ಲು ಧೈರ್ಯ ಬರ್ತದೆ. ನನ್ನ ಗಂಡ ಹೊಡಿಯಕ್ಕೆ ಬರ್ತಾನಲ್ಲ, ಅವಾಗ ಕೈ ಕಾಲೆಲ್ಲ ನಡ್ಗೋಗ್ಬಿಡ್ತವೆ ನಂಗಂತೂ. ಥೂ, ಏನು ಮಾಡಬೇಕು ಗೊತ್ತೇ ಆಗಕ್ಕಿಲ್ಲ ನನಗೆ. ಸರಿ ಪದು, ನೀನು ಹೇಳ್ದಂಗೆ ನೀನು ಮಾಡ್ತೀನಿ ಇರು. ಏನೋ ಒಂದು ಮಾಡಿ ಹೆಂಗನ ಮಾಡಿ ಕೊಡಲ್ಲ ಅಂತ ಹೇಳ್ಬಿಡ್ತೀನಿ ಧೈರ್ಯವಾಗಿ. ಪೇಪರ್ ಸಮೇತ ತಂದ್ಬಿಟ್ಟವನೇ ಪದ್ದು, ಕೊಟ್ಬಿಡು ಅಂತ ಹೇಳ್ಬಿಟ್ಟು. ನಾನಂತೂ ಕೊಡೋಕ್ಕಿಲ್ಲ ಬಿಡು. ನಾನಂತೂ ಡೈರೆಕ್ಟಾಗಿ ನೀನು ಹೇಳ್ಬಿಡ್ತೀನಿ. ಇಲ್ಲ ಹಂಗೆ ಹಿಂಗೆ ಅಂತ ಏನಾರ ಒಂದು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ನೋಡೋಣ ಏನಾಯ್ತದೆ ಅಂತ ಹೇಳ್ಬಿಟ್ಟು. ನೀನೆಲ್ಲ ಎಲ್ಲ ಹೆಣ್ಮಕ್ಳಿಗೂ ಹೇಳೋದು ಒಂದೇನೆಯ. ನೀನು ಗಂಡನ ಮೇಲೆ ಡಿಪೆಂಡ್ ಆಗಿದೆಯಾ ರಾಧಾ? ಅವನ ಮೇಲೆ ನೀನು ನಿಂತ್ಕೊಂಡು ಅವನು ದುಡಿಯೋದು ಕಾಯ್ಕೊಂಡಿರೋದಕ್ಕೆ ನಿನ್ಗೆ ಈ ಬಾಳು. ನೋಡು, ಮೊದಲು ಅವನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಟ್ಟು ನೀನು ದುಡಿಮೆ ಹೆಂಗೆ ಮಾಡಬೇಕು, ದುಡ್ಡು ಹೆಂಗೆ ಮಾಡಬೇಕು, ಸಂಪಾದನೆ ಹೆಂಗೆ ಮಾಡಬೇಕು ಅಂತ ಮಾತ್ರ ಯೋಚನೆ ಮಾಡು. ನನ್ನ ಮಕ್ಕಳು ಅವಾಗ ಬುದ್ಧಿ ಕಲಿತಾರೆ. ಇಲ್ಲ ಅಂತಂದರೆ ನೀನು ಬರೀ ಸೇವೆ ಮಾಡ್ಕೊಂಡು ಬಿದ್ದಿರ್ಬೇಕಾಯ್ತದೆ. ನೋಡು, ಫಸ್ಟ್ ಅದನ್ನ ಯೋಚನೆ ಮಾಡು. ಡೈವರ್ಸ್ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಿನ್ನ ಜೀವನ ಹಾಳು ಮಾಡಿರೋ ಜೀವನನ ಬಂಗಾರ ಮಾಡ್ಕೊಟ್ಟೋಯ್ತೀಯ ಡೈವರ್ಸ್ ಕೊಟ್ರೆ. ಇರೋದು ನೀವು ಹೇಳಿದ್ದೀನಿ. ಇದ್ರ ಮೇಲೆ ನಿನ್ನಣೆ ಬರಹ. ನನಗೊಂದು ಬಿಸ್ನೆಸ್ ಮುಗೀತು, ಇನ್ನೊಂದು ಬಿಸ್ನೆಸ್ ಬಗ್ಗೆ ಡಿಸ್ಕಷನ್ ಮಾಡ್ಬೇಕು ನಾನು. ಜೈ ಹತ್ರ ಹೋಯ್ತೀನಿ. ನಿನ್ನ ನಿರ್ಧಾರ ನೀನು ಮಾಡು. ಪದ್ದು ನಿನ್ಗೆ ಹೆಂಗೆ ಇಷ್ಟೊಂದು ಧೈರ್ಯ ನಿನಗೆ? ಯಾಕೆ ನೀನು ಏನಕ್ಕೂ ತಲೆ ಕೆಡಿಸ್ಕೊಳಕ್ಕಿಲ್ಲ? ಯಾಕಂದರೆ ನನ್ನ ಶಾನೆ ಇಷ್ಟಪಡ್ತೀನಿ. ನಾನು ಅಂದರೆ ನನಗೆ ತುಂಬ ಇಷ್ಟ. ನನಗೆ ಯಾರೋ ಬೇಜಾರು ಮಾಡ್ತಾವ್ರೆ, ನನಗೆ ಯಾರೋ ನೋವು ಮಾಡ್ತಾವ್ರೆ ಅಂತ ಹೇಳಿದ ತಕ್ಷಣ ನಾನು ಸುಮ್ಮನಿರಲ್ಲ. ನಾನು ಯಾಕೆ ಸುಮ್ಮನಿರಲಿ? ಇವತ್ತಿಷ್ಟುದ್ದ ಬೆಳ್ಕೊಳಕ್ಕೆ ನಾನು ಎಷ್ಟು ಕಷ್ಟಪಟ್ಟಿರ್ತೀನಿ ಹೇಳು. ಅಂಥದ್ರಾಗ ಯಾವನಿಗೋಸ್ಕರನೋ ಕೊರಗಬೇಕಾ? ಹೋಗೆ ಸತ್ತರೆ ಸಾಯಿರಲಿ, ಇದ್ದೇ ಇರಲಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಯಾರನ್ನೂ ನಂಬ್ಕೊಂಡು ಭೂಮಿ ಮೇಲೆ ಬಂದಿಲ್ಲ. ಯಾರನ್ನೋ ನಂಬ್ಕೊಂಡು ಜೀವನನೂ ಮಾಡ್ತಿಲ್ಲ. ಬಿಟ್ಟೋಯ್ತಾನೆ ನನ್ನ ಗಂಡ ಬಿಟ್ಟವ್ರು ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಹಾಳಾಗೋಗ್ಲಿ ಬಿಡು. ಸಮಾಜದ ಬಗ್ಗೆ ಅನ್ಕಂಡ ಈ ಪದ್ದಿಗೂ ಸಮಾಜಕ್ಕೂ ಸಂಬಂಧನೇ ಇಲ್ಲ. 4 ಜನ 4 ಮಾತಾಡೋರು ಯಾರೂ ನನಗೆ 4 ಕಾಳು ಅಕ್ಕಿ ಕಾಳು ಊಟನೂ ಹಾಕಕ್ಕಿಲ್ಲ. ಅದಕ್ಕೆ ನಾನು ಬಿಂದಾಸಾಗಿವ್ನಿ. ನೀನು 4 ಜನ ಅನ್ಕೊಂಡು ಹಿಂಗೆ ಸಾಯ್ತಿದ್ಯಾ. ನೋಡು, ನಿರ್ಧಾರ ನಿನಗೆ ಬಿಟ್ಟಿದ್ದು. ನಾನು ಹೋಯ್ತೀನಿ, ಕೆಲಸ ಐತೆ. ಈ ಪುದ್ದಿಗೆ ಏನಪ್ಪ ಈ ರೇಂಜ್ ಧೈರ್ಯ ಐತೆ, ನನಗೆ ಯಾಕೆ ಧೈರ್ಯ ಇಲ್ಲ? ಈ ಪುದ್ದಿ ಥರ ತಲೆ ಕೆಡಿಸ್ಕೊಳ್ತಿದ್ದಂಗೆ ನಾನು ಇರಬೇಕು. ಆದರೆ ನನಗೆ ಇರೋಕ್ಕೆ ಆಯ್ತಿಲ್ಲ. ಏನಾರ ಒಂದು ಟೆನ್ಷನ್ ಆಯ್ತದೆ ನನಗೆ. ಏನು ಮಾಡೋದು ಅಂತಲೇ ಅರ್ಥ ಆಯ್ತಿಲ್ಲ ನನಗಂತೂ. ಆದರೂ ಪುದ್ದಿ ಹೇಳಿದ ಮಾತು ಕೇಳ್ತೀನಿ. ಡೈವರ್ಸ್ ಅಂತೂ ಕೊಡೋಕ್ಕಿಲ್ಲ. ಅದೇನು ಮಾಡ್ತಾನೋ ಮಾಡಲಿ. ನೋಡು, ನೀನು ಹೆಂಡತಿ ಹತ್ರ ಆದಷ್ಟು ಬೇಗ ಡೈವರ್ಸ್ ತಗ. ನಾನಂತೂ ನಿನ್ನನ್ನು ಕಾಯಕ್ಕಾಗಲ್ಲ. ನನ್ನೇ ಜುಟ್ಟು ಹಿಡ್ಕೊಂಡು ಹೊಡೆದವಳಲ್ವಾ, ಅವಳಿಗೆ ಜುಟ್ಟು ಹಿಡ್ಕೊಂಡು ನಾನು ನೋಡಿಬೇಕು. ಅವಾಗೇ ನನಗೆ ಸಮಾಧಾನ ಆಗೋದು. ಅಲ್ಲಿ ತನಕ ನಂಗೆ ಸಮಾಧಾನ ಆಗಲ್ಲ. ಏನು ನಿನ್ನ ಹೆಂಡತಿ ಏನು ಅನ್ಕೊಂಡು ಬಿಟ್ಟವಳೆ ನನ್ನ? ನನ್ನ ಕಾಲು ಧೂಳಿಗೂ ಸಮ ಇಲ್ಲ ಕಿತ್ತೋಗಿರೋಳು. ಅವಳಿಗೋಸ್ಕರ ನಾನು ಸಾಧ್ಯನೇ ಇಲ್ಲ. ನೋಡು, ಯಾವುದೇ ಕಾರಣಕ್ಕೂ ಅವಳನ್ನ ಸುಮ್ಮನೆ ಬಿಡ ಅಂತ ಪ್ರಮೇಯನೇ ಬರೋಕ್ಕಿಲ್ಲ ನನಗೆ. ಅವಳಿಗೆ ಸರಿಯಾಗಿ ಬೆಂಡೆದತೀನಿ ನೋಡ್ತೀನಿ. ನಿನ್ನ ಹೆಂಡತಿಗೆ ಜುಟ್ಟೆಲ್ಲ ಹಿಡ್ಕೊಂಡು ಎಷ್ಟು ಅಯ್ಯೋ ಅನ್ಸೋಳೆ ಗೊತ್ತಾ ನನಗೆ. ಜುಟ್ಟು ಹಿಡ್ಕೊಂಡು ಅಪ್ಪ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರ್ದೋಗ್ತೈತೆ ಬೇಬಿ. ನೋಡು, ಡೈವರ್ಸ್ ಕೊಡು, ನಾಳೆಗೆ ಮದುವೆ ಮಾಡ್ಕೊಳ್ಳೋಣ. ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ನೀನು ಸುಮ್ಮನೆ ರಾತ್ರಿ ಹೊತ್ನಾಗೆ ಬೆಳಿಗ್ಗೆ ಹೊತ್ನಾಗೆ ಅಲ್ಲಿ ಇಲ್ಲಿ ಮೀಟ್ ಮಾಡೋದೇ ಆಯಿತು. ಇಷ್ಟೊಂದು ಭಯ ಪಡೋದಾದರೆ ನಾನು ಬೇರೆ ಹುಡುಗನ ಮದುವೆ ಮಾಡ್ಕೊತೀನಿ. ನೀನು ನಿನ್ನ ಹೆಂಡತಿ ಜೊತೆ ಖುಷಿಯಾಗಿ ಸಂಸಾರ ಮಾಡ್ಕೊಂಡಿರು. ಬೇಬಿ, ನಾನು ಅವ್ಳಿಗೆ ಹೇಳ್ಬಿಟ್ಟಿದ್ದೀನಿ ಆಗ್ಲೇ. ನೋಡು, ನನಗೆ ಗೊತ್ತಿಲ್ಲ, ನಾನು ಡೈವರ್ಸ್ ಬೇಕೇ ಬೇಕು ಅಂತ ಹೇಳಿದ್ದೀನಿ. ಇವತ್ತು ಸರಿಯಾಗಿ ಒಂದು ಕೆನ್ನೆಗೆ ಬಾರಿಸ್ಬಿಟ್ಕೊಂಡೆ ಗೊತ್ತಾ? ಏನು ಹೇಳ್ತಾ ಇದೆಯಾ? ನಿಜನಾ? ಗೊಳೋ ಅಂತ ಹೇಳ್ತಾ ಇದ್ಲು. ಅವಳು ಹೇಳೋದು ನೋಡಿ ನನಗೆ ಖುಷಿ ಆಯಿತು. ನಿನಗೆ ಹೊಡೆದಿದ್ಲಲ್ಲ, ಆ ಸೇಟ್ ತೀರಿಸ್ಕೋಬೇಕಿತ್ತಲ್ಲ, ಸರಿಯಾಗಿ ಒಂದು ಬಿಟ್ಟಿದ್ದೀನಿ ನೋಡು ಅವಳಿಗೆ ಮನೆಯಳಿಗೆ. ನೋಡು, ಇವಾಗ ಬೇಡ, ಇವಾಗ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಬೆಳಿಗ್ಗೆ ಹೋಗ್ಬಿಟ್ಟು ಸರಿಯಾಗಿ ಬೆಂಡೆತ್ಬಿಡ್ತೀನಿ. ಅವಳಿಗೆ ನೋಡ್ತಾ ಇರು. ಅವಳು ಡೈವರ್ಸ್ ಪೇಪರ್ಗೆ ಸೈನ್ ಹಾಕಲಿಲ್ಲ ಅಂತ ಅನ್ನು ಆವಾಗ ಅವಳಿಗಿರೋದು ಮಾರಿ ಹಬ್ಬ. ನಿಜವಾಗ್ಲೂ ಹೊಡಿದ್ರಾ? ಥ್ಯಾಂಕ್ ಯು ಸೋ ಮಚ್. ಅವಳಿಗಿನ್ನೂ ಚಟ್ನಿ ಮಾಡಿ ನೋಡಿ. ಅವಳ ಜೊತೆ ಮಾತಾಡೋಕೆ ಹೋಗ್ಬಿಡಿ. ಅವಳು ಚೆನ್ನಾಗಿ ಉರ್ಕೊಬೇಕು. ಅವಳು ಉರ್ಕೊಂಡು ಸಾಯ್ಬೇಕು. ಅವಳು ಮುಂದೆ ನೋಡಿ ಹೆಂಗೆ ಮಾಡ್ತೀನಿ ಅಂತ. ಆದರೆ ಅವಳ ಜೊತೆ ಇದ್ಲಲ್ಲ ಒಂದಲ್ಲ ಅವಳು ಪದ್ದಿ, ಅವಳಿಗೂ ಒಂದು ಗತಿ ಕಾಣಿಸ್ಬೇಕು. ಯಾಕಂದರೆ ನಮ್ಮ ಅಮ್ಮಂಗೆನೇ ಸರಿಯಾಗಿ ಮಾಡವಳೆ.
ನಮ್ಮಮ್ಮ ಇವತ್ತು ತಲೆ ತಗ್ಸೈತೆ ಅಂತಂದ್ರೆ ಅದು ಕಾರಣನೇನಿಯ ಆ ಮನಿಯಾಳ್ ಪದ್ದಿನ ಮಾತ್ರ ಸುಮ್ಮನೆ ಬಿಡಲ್ಲ ನಾನಂತೂ. ಅವಳಿಗೊಂದು ಗ್ರಾಚಾರ ಬಿಡಿಸ್ತೀನಿ, ನೋಡ್ತಾ ಇರೋ ಅವಳನ್ನ. ಹಿಂಗೆ ಸುಮ್ಮನೆ ಅಂತೂ ಬಿಡಲ್ಲ ನಾನಂತೂ. ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಹೇಳಿ. ನಮ್ಮ ಅಮ್ಮ ಪಾಪ ಎಷ್ಟು ಬೇಜಾರು ಮಾಡ್ಕೊಂಡ್ರು ಗೊತ್ತಾ. ಏ ಅವಳು ಯಾವಳು ನಮ್ಮ ಮನೆಗೆ ಅವಳು ಯಾವ ಲೆಕ್ಕನೂ ಅಲ್ಲ ಆ ಪೊದ್ದುನ ನಾವು ಕಾಲು ಚೊಪ್ಪಲಿ ಬಿಡೋ ಜಾಗದಾಗೂ ಬಿಟ್ಟಿಲ್ಲ ನಮ್ಮ ಮನೆನಾಗೆ. ಅವಳ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಂತೀಯ ಹೊಡಿ ಗೋಲಿನ. ಅವಳನ್ನ ಬೊಗ್ಸೋದೇನು ದೊಡ್ಡ ವಿಚಾರ ಅಲ್ಲ. ನನ್ನ ಹೆಂಡತಿ ಡೈವರ್ಸ್ ಕೊಟ್ಬಿಟ್ರೆ ಸಾಕು. ಆ ಪೊದ್ದಿನ ಹಂಗೆ ಬೊಗ್ಗು ಬಿಡ್ಬಿಟ್ಟು ಜುಟ್ಟು ಹಿಡ್ಕೊಂಡು ಗಿರ ಅಂತ ಆಡಿಸ್ಬಿಡ್ತೀನಿ. ನನ್ನ ತಮ್ಮ ಅವನಲ್ಲ, ನನ್ನ ತಮ್ಮ ನಾನು ಹೇಳಿದ ಮತ್ತೆ ಕೇಳೋದು. ನನ್ನ ತಮ್ಮಂಗೊಂದು ಹೇಳಿ ಈ ಹೇಳಿನ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ, ಸುಮ್ಮನೆ ಇರು. ಅವಳು ಏನು ಅವಳ ಬಗ್ಗೆ ನನಗೇನು ಗೊತ್ತಿಲ್ಲ ಪೊದ್ದು ಬಗ್ಗೆ. ಏನೋ ನನ್ನ ಪ್ರಕಾರ ಅಂತ ತಲೆ ಇರೋ ಅಂತ ಅವಳು ಅಲ್ಲ ಅಂತ ಅನ್ನಿಸ್ತೈತಿ. ಸುಮ್ಮನೆ ಹಂಗೆ ಆಡ್ತಾಳಷ್ಟೇ, ತಿಕ್ಲು ಆಡ್ದಂಗೆ ಆಡ್ತಾಳೆ. ಅದು ಬಿಟ್ರೆ ಅವಳಿಗಿನ್ ಯಾವ ತಲೆ ಇಲ್ಲ, ತಲೆನಾಗೆಲ್ಲ ಜೇಡಿ ಮುಟ್ಟು ತುಂಬ್ಕೊಂಡೈತೆ. ಬರೀ ಕಿತ್ತಾಡ್ತಾಳೆ ಅಷ್ಟೇನೆ. ಅವಳಿಗೇನು ಬುದ್ಧಿವಂತಿಕೆ ಏನೋ ಸ್ವಲ್ಪನೂ ಇಲ್ಲ. ಈಗ ನೋಡು ನಾನು ಹೆಂಡ್ತಿಗೆ ಹೆಂಗೆ ಮಾಡ್ತೀನಿ ಅಂತ. ಅವಳು ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ನೋಡ್ಲಿ ಅವಳಿಗೂ ಭಯ ಬರ್ತೈತೆ. ಅವಾಗ ನಾನೇ ಎದುರಿಸ್ಬಿಡ್ತೀನಿ ಪೊದ್ದುಗೆ. ನೀನು ಏನಾರು ನಮ್ಮ ತಂಟೆಗೆ ಬಂದೆ ಅಂದರೆ ನಿನ್ನ ಗಂಡಂಗೆ ಹೇಳ್ಕೊಟ್ಬಿಟ್ಟು ನಿನ್ನ ಕತೆ ಫಿನಿಶ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾಳೆ. ಆ ಪದ್ದಿನ ನೀನು ಅಷ್ಟು ಸುಲಭವಾಗಿ ತಗೋಬೇಡ. ನಮ್ಮಮ್ಮ ಭದ್ರಮ್ಮನ ಟಚ್ಚು ಮಾಡಿರಲಿಲ್ಲ ಯಾರನ್ನೂ. ಅಂಥದ್ರಾಗೆ ಇವಳು ಬಂದು ನಮ್ಮಮ್ಮನಿಗೆ ಕಾಲು ಮುರಿದವಳೆ ಅಂದರೆ ನೀನು ಯೋಚನೆ ಮಾಡು ಎಷ್ಟು ಖತರ್ನಾಕು ಅಂತ ಹೇಳಿ. ದಯವಿಟ್ಟು ಯೋಚನೆ ಮಾಡು. ನೀನು ಹಿಂಗೆ ಇದ್ದರೆ ಅವಳ ಬಗ್ಗೆ ತುಂಬ ಚೀಪಾಗಿ ಮಾತಾಡ್ತಾ ಇದೆಯಾ ನೀನು ಅಂತ ಅನ್ನಿಸ್ತೈತೆ. ಯಾಕಂದರೆ ನಾವಿನ್ನೂ ಸ್ಟ್ರಾಂಗ್ ಆಗಬೇಕು. ಅವಳು ಮನೆಯಾಳಿ ಸರಿ ಇಲ್ಲ, ನಾವು ಅಂದ್ಕೊಂಡಂಗೆ ಅಲ್ಲ ಪದ್ದಿ. ನೀನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಅವಳು. ಏಯ್ ಪೊದ್ದಿ ಅಲ್ಲ ಅವಳು, ಪೆದ್ದಿ. ಅಯ್ಯೋ ದೇವ್ರೆ, ಒಳ್ಳೆ ಕಾಮಿಡಿ ಪೀಸ್ ಅದು ನಮ್ಮ ಮನೆಗೆ. ಯಾರು ಅವಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಅವಳು ಏನು ಗೊತ್ತಾ, ಒಂಥರ ಸೋಮಾರಿ ಇದ್ದಂಗೆ. ಅವಳಿಗೆ ಏನು ಮಾಡಲ್ಲ ಅಡ್ಡಾಡ್ತಿರ್ತಾಳೆ ಸುಮ್ಮನೆ. ನೀನು ಅವಳ ಬಗ್ಗೆ ತಲೆ ಕೆಡಿಸ್ಕೊಂತ ಇದ್ದೀನಿ, ನಂಗೆ ನಂಬಕ್ಕೆ ಆಯ್ತಿಲ್ಲ. ಅಯ್ಯೋ ಬಿಟ್ಟು ಸಾಕು. ನೀಗೇನು ಆ ಪೊದ್ದಿಗೊಂದು ಬುದ್ಧಿ ಕಲಿಸ್ಬೇಕು. ಸುಮ್ಮನೆ ನಾನು ಕಲಿಸ್ತೀನಿ. ಅಯ್ಯೋ ಟೆನ್ಷನ್ ಯಾಕೆ. ಬುದ್ಧಿ ಕಲಿಸೋದಲ್ಲ, ನಮ್ಮ ಅಮ್ಮನ ಕಾಲು ಹಿಡ್ಕೊಂಡು ತಪ್ಪಾಯಿತು ಅಂತ ಹೇಳ್ಬಿಟ್ಟು ಕೇಳಲೇಬೇಕು. ಅದಕ್ಕೇನೆ ನಾನು ಸುಮ್ಮನೆ ಇರೋದು. ತಪ್ಪಾಯಿತು ಅಂತ ಅವಳು ಕೇಳಲಿ, ಅವಾಗ ನಾನು ಸುಮ್ಮನೆ ಆಗ್ತೀನಿ. ಅದೇ ನನಗೆ ಬೇಕಾಗಿರೋದು. ನಮ್ಮ ಅಮ್ಮಂಗಾಗಿರೋ ಅವಮಾನ ಅವಳಿಗೂ ಆಗಬೇಕು. ಆಯ್ತದೆ ಆದಷ್ಟು ಬೇಗನೆ ಆಯ್ತದೆ. ಕಾಯಿ ಆದಷ್ಟು ಬೇಗ ಆಗಲೇಬೇಕು. ನಮ್ಮ ಅಮ್ಮನ ಕಾಲಿಗೆ ಬೀಳಲೇಬೇಕು. ಸರಿ ಆಯ್ತು. ಯಾವತ್ತು ಹೆಣ್ಮಕ್ಳು ಹೆದರ್ಕೋಬೇಡಿ. ಇಂಥ ಪರಿಸ್ಥಿತಿನಾಗೆ ಸುಮಾರು ಜನ ಇರ್ತಾರೆ, ನನಗೆ ಗೊತ್ತು. ಗಂಡ ನಮ್ಮನ್ನ ನೋಡ್ಕೊತಾ ಇಲ್ಲ, ಗಂಡ ನಮಗೆ ಬೇಜಾರು ಮಾಡ್ತಿರ್ತಾನೆ, ಗಂಡ ಏನೋ ನಮಗೆ ಮೋಸ ಮಾಡ್ತಿರ್ತಾನೆ. ಇಲ್ಲ ಹೆಂಡ್ತಿನೇ ಗಂಡು ಮೋಸ ಮಾಡ್ತಿರ್ತಾಳೆ, ಇಲ್ಲ ಗಂಡನೇ ಹೆಂಡ್ತಿಗೆ ಇದ್ದೇ ಇರ್ತದೆ ಇಬ್ರುನುವೆ. ಹಾಗೆ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನೀವೇನು ಗೊತ್ತಾ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋಕೆ ನಿಮಗೆ ಟೈಮ್ ಇರಲ್ಲ. ನೀವು ಏನು ಮಾಡಬೇಕು ಅನ್ನೋದನ್ನ ಮಾತ್ರ ಯೋಚನೆ ಮಾಡ್ತಾ ಇರಿ. ಅದೇನೋ ಹೇಳ್ತಾರಲ್ಲ, ಡೋಂಟ್ ಚೇಸ್, ಜಸ್ಟ್ ಅಟ್ರಾಕ್ಟ್. ನಾವು ಯಾರನ್ನೂ ಚೇಂಜ್ ಮಾಡ್ಕೊಂಡು ಹೋಗ್ಬಾರ್ದು, ಜಸ್ಟ್ ಅಟ್ರಾಕ್ಟ್ ಮಾಡ್ಬೇಕು. ನಾವೇನೇನಿಯ ಧೈರ್ಯವಾಗಿರ್ಬೇಕು. ಏನಾಯ್ತದ ಆಗಲಿ, ಅವ್ನು ಗಂಡ್ಸರೆ ನಾನು ಹೆಂಗ್ಸು ಅಷ್ಟೇ. ದುಡಿಯೋಕ್ಕೆ 1000 ಮಾರ್ಗ ಅವೆ, ದುಡಿರಿ. ಯಾವತ್ತೂ ಸೋತೆ ಅಂತ ಮಾತ್ರ ಒಪ್ಕೊಂಡು ತಲೆ ತೆಗ್ಸಕ್ಕೆ ಹೋಗ್ಲೇ ಬ್ಯಾಡಿ, ಸರಿನಾ? ಸ್ಟ್ರಾಂಗ್ ಇರಬೇಕು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಅಂಥದ್ರಾಗೆ ಗಂಡು ಮಕ್ಳಿಗೇನು ಮೋಸ ಆಯ್ತಿಲ್ಲ ಅಂತಲ್ಲ, ಗಂಡು ಮಕ್ಳಿಗೂ ಮೋಸ ಆಯ್ತೈತೆ. ಗಂಡು ಮಕ್ಕಳು ಸ್ಟ್ರಾಂಗ್ ಆಗಿರಬೇಕು.